ನಿಮ್ಮ ನಂಬರನ್ನು ನೆನ್ಪಿಟ್ಕೊಳ್ರಿ. ನಾವು ಯಾವುದೇ ನಂಬರ್ಗೆ ಹೋಗ್ಬೋದು. ಇಲ್ಲಿ 3 ಅನ್ಬೋದು 10 ಅನ್ಬೋದು. ಏನ ಆ ತಂದ್ಕೂಡ್ಲೆ ನೀವು ಇಮಿಡಿಯೇಟ್ ಬಂದುಬಿಡಬೇಕು. ಬಂದು ಬಾಲನ್ನು ಅವ್ರು ನಮಗೆ ಮುಟ್ಲಾರ್ದಂಗೆ ನಾವು ತೊಗೊಂಡು ನಮ್ಮ ಲೈನ್ಗೆ ಹೋಗ್ಬೇಕು ಅನ್ನೋಂಥ ಪ್ರಯತ್ನ ನಿಮ್ಮದಿರ್ಬೇಕು ಅಷ್ಟೇ. ಹೌದಾ? ಜಸ್ ರೆಡಿ? 1 2 3 ಸ್ಟಾರ್ಟ್ ಹೇಳ್ತೀನಿ ನಾನೀಗ. ನಂಬರ್ 6 ಈಗ ನೋಡ್ರಿ, ಮುಟ್ಲಿಲ್ಲ. ಒಂದು ವೇಳೆ ಇವರು ಮುಟ್ಟಿದ್ರು ಅಂತಂದ್ರೆ ಅವ್ರು ಔಟ್ ಆಗ್ತಿದ್ರು, ನಿಮ್ ಹಿಂದೆ ಬಂದು ನಿಂತ್ಕೋತಿದ್ರು. ಈಗ ನೀವು ಔಟ್, ನೀವೇನ್ ಮಾಡ್ಬೇಕು? ಅವ್ರ ಹಿಂದೆ ನಿಂತ್ಕೋಬೇಕಾಗ್ತದ. ಬಟ್ ದಿಸ್ ಇಸ್ ಟ್ರಯಲ್. ಅರ್ಥ ಆಯ್ತಲ್ಲ? ಇರೋದು ಆಟ ಇಷ್ಟೇ. ನಂಬರ್ ಹೋಗ್ಲಾ ಈಗ? ಎಕ್ಸಾಕ್ಟ್ ಗೇಮ್ ಶುರು. ನೋ ಟ್ರಯಲ್. ನಂಬರ್ 3 ನೀವು ಎಲ್ಲಿ ನಿಂತಿದ್ರಿ ಸರ? ಅವ್ನು ಮುಟ್ಬೇಕು, ಬಾಲ್ ಮುಟ್ಟ ಹಾಕಲ್ಲ. ಅರ್ಥ ಆಯ್ತಾ? ಇವಾಗ ಎಲ್ರಿಗೂ ಅರ್ಥ ಆಗ್ಯದ ಅಂತ ಅನ್ಕೊಳ್ತೇನೆ. ಗೇಮ್ ನಂಬರ್ 5. ಹೋಗ್ಬೇಕು, ಕೈಯಾಗ ಹಿಡ್ಕೊಂಡು ಆ ಕಡೆ ಮುಟ್ಟ ಹೋಗ್ಬೇಕು. ಇದು ಕುಸ್ತಿ ಆಡ್ರಿ. ನೋಡ್ರಿ, ಈಗ ಸಮಬಲದ ಹೋರಾಟ. ಆ ಕಡೆ 1 ಪಾಯಿಂಟ್ ಹೋಗ್ಯದ, ಈ ಕಡೆ 1 ಪಾಯಿಂಟ್ ಆಗ್ಯದ. ಬೀಳಲಿಲ್ಲ. ಇವಾಗ ನಂಬರ್ 1 ಬರ್ರಿ ಈಚೆ ಕಡೆ ಬರ್ರಿ. ಹೆಣ್ಮಕ್ಳೇ ನಂಬರ್ 8 ಮತ್ತೆ ಅವ್ರು ತಗೊಂಡು ಬಾಲ್ ಮುಟ್ಟಿಲ್ಲ. ತಪ್ಪಾಕ್ರಿ, ಕರೆಕ್ಟ್ ಅದಾರ. ಪ್ರೆಸೆನ್ಸ್ ಆಫ್ ಮೈಂಡ್ ಹಂಗೇನಿಲ್ಲ. ಅವ್ರು ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡಿದ್ರಿ. ಹಂಗಿಲ್ರಿ ಮೇಡಮ್, ಹಂಗಿಲ್ಲ. ಇಲ್ಲ ಅಲ್ಲಿ ಸರ್ ಹೇಳ್ತಾರ, ಬರೋಬ್ಬರಿ ಐತಿ ಸರ್, ಕೇಳ್ರಿ. ಆಕ್ಚುಲಿ ಏನೈತಿ ಅಂತಂದ್ರೆ ಇಲ್ಲ, ಅಲರ್ಟ್, ಎಲ್ಲಾ ದೃಷ್ಟಿಯಿಂದ ಅಲರ್ಟ್ ಇರಬೇಕು. ಸೊ ಯಾವಾಗ ನಮ್ಮನ್ನ ಹೇಗೆ ಚೀಟ್ ಮಾಡಿ, ಅವ್ರು ಚೀಟ್ ಅಂತ ಅನ್ನೋದಿಲ್ಲ, ಇದು ಪ್ರೆಸೆನ್ಸ್ ಆಫ್ ಮೈಂಡ್ ಸರ್, ಪ್ರೆಸೆನ್ಸ್ ಆಫ್ ಮೈಂಡ್. ಕುತಂತ್ರ ಅಲ್ಲ, ಆಟದ ತಂತ್ರ ಅದು. ಹೌದು, ಮಿಸ್ ಆಯ್ತು, ಇಮಿಡಿಯೇಟ್ ತಗೊಂಡು ಹೋದ್ರು ಅವರು. ದಟ್ ಇಸ್ ದೇರ್ ಸ್ಟ್ರಾಟಜಿ ಅಂತ. ಓಕೆ, ಯಾವ ಟೀಮ್ ಕಡೆ ಎಷ್ಟು ಪಾಯಿಂಟ್ ಇದಾವ ನೀವು ಎಲ್ಲರೂ ಹಿಂದೆ ನಿಂದಿರ್ಬೇಕು, ಅಂದ್ರೆ ಗೊತ್ತಾಗ್ತದ ನಮಗೆ. ನಂಬರ್ 10 ಆ ಕಡೆ ಸರ್, ಒಂದು ರೌಂಡ್ ಸರ್ಕಲ್ ಮಾಡಿ ಕೆಲಸ. ನಂಬರ್ 4 ಅವ್ರು ಹಿಂದೆ
ನಂಬರ್ 3 ನಂಬರ್ 7 ಓಕೆ ನಂಬರ್ 2 ಶಿರಡಿ ಸರ್ ಈ ಕಡೆ ಬರ್ರಿ. ಓಕೆ ರಿಯಲರ್ಟ್ ಕೇಳಿಸ್ಕೊಳ್ರಿ ನಂಬರ್ 6 ಇದೇ ಮಾಡಿದ್ರೆ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಅವರೇ ಆಡ್ಯಾರ. ನಮ್ಮ ಕಡೆ ಒಕ್ಕ ದೂರ ಮಡಿಕೋಬೇಕು, ನಮ್ಮ ಕಡೆ ಹತ್ರ ಮಡಿಕೋಬೇಕಾಗಿಲ್ಲ. ಒಂದ್ಸಲ ಖಾಲಿ ನೋಡಿ. ಹಿಡ್ಕೋರಿ ಸರ್ ಯಾರೊಬ್ರು. ಓಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ 1 ನಂಬರ್ ಹೋಗ್ಕೊಂಡದಲ್ಲ. ಸರ್ ರಾಜು ಸರ್ ಇಲ್ಲೇ ನಿಂತಾರ್ರಿ. ನಂಬರ್ 10